ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಇದು ಭಾಗ 1 ಪುಸ್ತಕ. ಇದು ಈ ಒಂದು ಭಾಗ 1 ಪುಸ್ತಕದೊಳಗೆ ಇಲ್ಲಿ ನೋಡಿ ಮಕ್ಕಳೇ, ಗದ್ಯ ಭಾಗದಲ್ಲಿ ಎಲ್ಲಾ ಒಂದು ಗದ್ಯಗಳ ವಿಡಿಯೋ ನಾನು ಇದ್ದೀನಿ, ಸುಲಭವಾಗಿ ಉತ್ತರ ನೀಡ್ತಾ ಹೋಗಿದ್ದೀನಿ. ಅದೇ ರೀತಿಯಲ್ಲಿ ಪದ್ಯ ಭಾಗದಲ್ಲಿ ಬೇಸಿಗೆ ಮಂಗಳ ಗರಲಿ ಪುಟ್ಟಿ ಇದು ಕೂಡ ನಾನು ಇದ್ದೀನಿ. ಹಾಗಾದ್ರೆ ಎಲ್ಲಾ ವಿಡಿಯೋಗಳು ಬೇಕಾ, ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ, ಅಲ್ಲಿ ಕ್ಲಿಕ್ ಮಾಡಕ ಆ ಎಲ್ಲಾ ವಿಡಿಯೋಗಳು ನೋಡ್ಬೋದು. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತಾ ಇದೀವಿ ಅಂತ ನೋಡಲಿ. ಓಕೆ, ಪದ್ಯ ಭಾಗ 3 ಆಗಿರ್ತಕ್ಕಂಥ ನೀ ಹೋದ ಮರುದಿನ. ಈ ಒಂದು ಪದ್ಯವನ್ನು ಯಾರು ಬರೆದಿದ್ದಾರೆ ಅಂದ್ರಿನ ಚನ್ನಣ್ಣ ವಾಲಿಕಾರ. ಇಲ್ಲಿ ಕಾಣ್ತಾ ಇದ್ರ ಇವರೇನೆ. ಹಾಗಾದ್ರೆ ಈ ಒಂದು ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಬಗ್ಗೆ, ಕೃತಿಕಾರರ ಪರಿಚಯದ ಬಗ್ಗೆ, ಪದಗಳ ಅರ್ಥಗಳ ಬಗ್ಗೆ ಒಂದೊಂದಾಗಿ ಸುಲಭವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವ್ಯಾಕರಣ ಮಾಹಿತಿ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹರಿ ಯಾವ ರೀತಿ ನೋಡ್ಸ್ಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ, ಸುಲಭವಾಗಿ ಉತ್ತರ ನೀಡ್ತಾ ಹೋಗ್ತೇನೆ. ಬನ್ನಿ ಇಲ್ಲಿ ಹೇಳಿ ಮಕ್ಳೇ, ಅಭ್ಯಾಸಕ್ಕಿಂತ ಮುಂಚೆ ನಾವಿಲ್ಲಿ ಪದ್ಯ ಓದೋ ಮುಂಚೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಪದಗಳ ಅರ್ಥ ಅಂತಕ್ಕಂತ ತಿಳ್ಬೇಕಾಗ್ತದೆ. ಯಾವ ಓದ್ಬೇಕು ಅಂತಂದ್ರೆ ನಮ್ಮ ಶಬ್ದ ಸಂಪತ್ತು ಜಾಸ್ತಿ ಆಗ್ತದೆ. ಜೊತೆಗೆ ಈ ಪದ್ಯ ಓದುವಾಗ ಇದರ ಅರ್ಥ ಏನು ಅಂತ ತಿಳಿಲಿಕ್ಕೆ ನಮಗೆ ಪದಗಳ ಅರ್ಥ ಅಂತಕ್ಕಂಥ ಬೇಕಾಗುತ್ತೆ. ಓಕೆನಾ? ರೈಟ್. ಇಲ್ಲಿ ಪದಗಳ ಅರ್ಥ ಮೊದಲು ತಿಳಿತೋಣವಾ. ಬರಡು ಅಂದ್ರಿನ ಸತ್ವಹೀನ ಅಂತಕ್ಕಂಥ ಅರ್ಥ ಕೊಡುತ್ತೆ. ಕೊತ್ತಿಗಳು, ಓಕೆನಾ, ಕೊತ್ತಿಗಳು ಅಂದ್ರಿನ ಬೆಕ್ಕುಗಳು ಅಂತಕ್ಕಂಥ ಅರ್ಥ ಕೊಡುತ್ತೆ. ಟಾರ ಅಂದ್ರಿನ ಡಾಂಬಾರು ಅಂತಕ್ಕಂಥ ಅರ್ಥ ಕೊಡುತ್ತೆ. ಇಲ್ಲಿ ವಿವರ ತಿಳಿಸಿ ಅಂತಿದೆ. ಬಾಬಾ ಸಾಹೇಬ ಅಂತಕ್ಕಂಥ ಪದ್ಯದಲ್ಲಿ ಬರ್ತದೆ. ಬಾಬಾ ಸಾಹೇಬ ಯಾರಂದ್ರಿನ ಡಾಕ್ಟರ್ BR ಅಂಬೇಡ್ಕರ್ ಅವರು. ಓಕೆನಾ? ರೈಟ್. ಅದಾದ ನಂತರ ಇಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ. ಓಕೆನಾ? ರೈಟ್. ಇಲ್ಲಿ ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಿನ ಪ್ರಶ್ನೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 5 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಯಾವ ರೀತಿ ಉತ್ತರಿಸಬೇಕು ಅದನ್ನು ತಿಳಿಸ್ತಾ ಹೋಗ್ತಾನೆ ಬನ್ನಿ. ಯಾವ ರೀತಿ ನೋಡ್ಸ್ಬೇಕು ಅದನ್ನು ತಿಳಿಸ್ತಾ ಹೋಗ್ತಾನೆ ಬನ್ನಿ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಚಿಕ್ಕನ ಅಕ್ಷರದಲ್ಲಿ ಪದ್ಯ ಭಾಗ 3 ಅಂತಕ್ಕಂಥ ಬರಿತಾ ಹೋಗಿ. ಆ ನಂತರ ಪದ್ಯದ ಶೀರ್ಷಿಕೆ, ಪದ್ಯ ಹೆಸರಿದೆಯಲ್ಲ, ನೀ ಹೋದ ಮರುದಿನ ಅಂತಕ್ಕಂಥ ದಪ್ಪನ ಅಕ್ಷರ ಬರೆದು ಕೆಳಗೆ ಹ್ಯಾಂಡಲ್ ಮಾಡಿ. ಅದಾದ ನಂತರ ಏನ್ ಮಾಡ್ತೀರಾ, ಈ ಒಂದು ಪದ್ಯದ ಅಭ್ಯಾಸ ಯಾವತ್ತು ಬರಿತಾ ಇರ್ತೀರಾ ಆ ಡೇಟ್ ಅಲ್ಲಿ ಬರಿತಾ ಹೋಗಿ. ಆ ನಂತರ ನೇರವಾಗಿ ಅಭ್ಯಾಸ ಬರೀಲಿಕ್ಕೆ ಹೋಗಬೇಡಿ. ಇಲ್ಲಿ ಕೃತಿಕಾರರ ಪರಿಚಯ ಮೊದಲು ತಿಳ್ಬೇಕಾಗುತ್ತೆ ಅಥವಾ ಕವಿ ಪರಿಚಯ ಮೊದಲು ತಿಳ್ಬೇಕಾಗುತ್ತೆ. ಇಲ್ಲಿ ಕವಿ ಕೃತಿ ಪರಿಚಯ ಅಂತಕ್ಕಂಥ ಬರ್ರಿ. ಕವಿ ಯಾರು ಅಂದ್ರೆ ಡಾಕ್ಟರ್ ಚನ್ನಣ್ಣ ವಾಲಿಕಾರ ಅವರು. ಕಾಣ್ತಾ ಇದ್ದಾರೆ ಇವರೇನೆ. ಜನನ 6 ಏಪ್ರಿಲ್ 1943 ಅಂತಕ್ಕಂಥ ನೋಡ್ತೇವೆ. ಜನ್ಮಸ್ಥಳ ಕಲಬುರಗಿ ಜಿಲ್ಲೆಯ ಶಂಕರವಾಡಿ ಅಂತಕ್ಕಂಥದ್ದು. ಪೋಷಕರು, ಇವರ ತಂದೆ ಯಾರಪ್ಪ ಅಂದ್ರಿನ ಧೂಳಪ್ಪ ವಾಲಿಕರ್ ಅವರು. ತಾಯಿ ಹೆಸರು ಸಾಬಮ್ಮ ಅವರು. ಓಕೆನಾ? ವಿದ್ಯಾಭ್ಯಾಸ ಕರ್ನಾಟಕ ವಿವಿ ಅಂದ್ರೆ ವಿಶ್ವವಿದ್ಯಾಲಯದಲ್ಲಿ MA PhD ಪದವಿ ಪಡೆದಿರ್ತಕ್ಕಂಥದ್ದು. ಓಕೆನಾ? ಅದ ನಂತರ ಇಲ್ಲಿ ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರಿಂದ ಗುಲ್ಬರ್ಗಾ ವಿವಿಯಲ್ಲಿ ಅಂದ್ರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ರಚನೆ, ಇವರು ಅನೇಕ ಕವನ ಸಂಕಲನ ಬರೆದಿದ್ದಾರೆ, ಕಥಾ ಸಂಕಲನ ಬರೆದಿದ್ದಾರೆ, ಮಹಾಕಾವ್ಯಗಳು ಬರ್ತಕ್ಕಂಥದ್ದು ಒಂದೊಂದಾಗಿ ತಿಳಿತೋಣ. ಇಲ್ಲಿ ಮೊದಲು ಕವನ ಸಂಕಲನಗಳು: ಮರದ ಮೇಲಿನ ಗಾಳಿ, ಪ್ಯಾಂಥರ್ ಪದ್ಯಗಳು, ಧಿಕ್ಕಾರದ ಹಾಡುಗಳು, ಇವೆಲ್ಲ ಕವನ ಸಂಕಲನ. ಕಥಾ ಸಂಕಲನ ಕುತ್ತದಲ್ಲಿ ಖುದ್ದವರ ಕಥೆಗಳು ಅಂತಕ್ಕಂಥದ್ದು, ಕಪ್ಪು ಕಥೆಗಳು ಅಂತಕ್ಕಂಥದ್ದು, ಹೆಪ್ಪುಗಟ್ಟಿದ ಸಮುದ್ರ ಅಂತಕ್ಕಂಥದ್ದು ನೋಡ್ತೇವೆ. ಅದ ನಂತರ ಇಲ್ಲಿ ಮಹಾಕಾವ್ಯಗಳು ಕಂಡು ಬರ್ತವೆ. ಯಾವ್ಯಾವುದು ಅಂತಂದ್ರೆ ಹ್ಯೋಮ ಅಂತಕ್ಕಂಥದ್ದು, ಸುನೀತಗಳ ಸುಖಾವ್ಯಾಮೃತ ಅಂತಕ್ಕಂಥದ್ದು. ಆ ನಂತರ ನಾಟಕಗಳು ನೋಡ್ತೇವೆ. ಯಾವ್ಯಾವುದಂದ್ರೆ ಟೊಂಕದ ಕೆಳಗಿನ ಜನ ಅಂತಕ್ಕಂಥದ್ದು, ತಲೆ ಹಾಕುವರು ಅಂತಕ್ಕಂಥದ್ದು, ಅವಿವೇಕಿ ರಾಜಕಥೆ ಅಂತಕ್ಕಂಥದ್ದು. ಓಕೆ. ಆ ನಂತರ ಪ್ರಶಸ್ತಿಗಳು ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೋಡ್ತೇವೆ. ಆ ನಂತರ ಆಯ್ಕೆ, ಇಲ್ಲಿ ನೋಡಲಿ ಈ ಒಂದು ಪದ್ಯವನ್ನು ಯಾವ್ದ್ರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರೆ ಅವರ ಸಮಗ್ರ ಕಾವ್ಯ ಸಂಪುಟದಿಂದ ಈ ಪದ್ಯವನ್ನು ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥ ನೋಡ್ತೇವೆ. ಇದಾದ ನಂತರ ಏನ್ ನೋಡ್ತೇವೆ, ಇಲ್ಲಿ ಅಭ್ಯಾಸ ಅಂತಕ್ಕಂಥದ್ದು ಬರಿಬೇಕಾಗುತ್ತೆ. ಎಸ್, ಅಭ್ಯಾಸದಲ್ಲಿ ಮೊದಲನೇ ಪ್ರಶ್ನೆ ನೋಡ್ತೋಣ. ಅಭ್ಯಾಸಗಳು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತಕ್ಕಂಥದ್ದು. ಮೊದಲನೇ ಪ್ರಶ್ನೆ, ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಅದೇ ರೀತಿಯಾಗಿ ಬರಿತಾ ಹೋಗಿ. ಬಾಬಾ ಸಾಹೇಬ ಅಂಬೇಡ್ಕರ್ ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ. ಎರಡನೇ ಪ್ರಶ್ನೆ ನೋಡಿ, ಕವಿ ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ ಅಂದ್ರಿನ ಉತ್ತರ ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮದ ಕೇಕೆ ತಪ್ಪಿಲ್ಲ ಎಂದು ಕವಿ ಹೇಳಿದ್ದಾರೆ ಅಂತಕ್ಕಂಥದ್ದು. ಮೂರನೇ ಪ್ರಶ್ನೆ ನೋಡಿ, ಕವಿ ಏನನ್ನು ಕಳೆದುಕೊಂಡ ಬರಡು ಗಿಡ ನಾವು ಎಂದಿದ್ದಾರೆ. ಏನನ್ನು ಕಳ್ಕೊಂಡದಂದ್ರೆ ಉತ್ತರ ಕೈ ಕಾಲು ಕಿವಿ ಮೂಗು ಮನಸ್ಸು ತಲೆ ಹಾಗೂ ಕಣ್ಣನ್ನು ಕಳೆದುಕೊಂಡ ಬರಡು ಗಿಡ ನಾವು ಎಂದಿದ್ದಾರೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ. ಆ ನಂತರ ನಾಲ್ಕನೇದು,
ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು ಅಂತದ್ರಿನ ಉತ್ತರ. ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು ಅಂತಕ್ಕಂಥದ್ದು ನೋಡ್ತೇವೆ. ಆ ನಂತರ ಐದನೇ ಪ್ರಶ್ನೆ ಕೊಟ್ಟಿದ್ದಾರೆ. ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಯಾರು ಅಂತ ಕೇಳಿದರೆ ಉತ್ತರ. ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರು. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸದಲ್ಲಿ ಆ ಅಂತಕ್ಕಂಥದ್ದು ಮುಗಿತಲ್ಲ, ಇಲ್ಲಿ ಕೊಟ್ಟಿದ್ದಾನೆ ಏನ್ ಕೊಟ್ಟಿದ್ದಾನೆ? ಸ್ವಂತ ವಾಕ್ಯದಲ್ಲಿ ಬಳಸಿರಿ ಅಂತ ಹೇಳಿದೆ. ಇಲ್ಲಿ ಇವೆಲ್ಲ ಸ್ವಂತ ವಾಕ್ಯದಲ್ಲಿ ಬಳಸಿ ಯಾವ ರೀತಿಯಾಗಿ ಬಳಸೋಕೆ ನಾನು ತಿಳಿಸ್ತಾ ಹೋಗ್ತಾನೆ, ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಆ ಅಂತಕ್ಕಂಥ ಬರ್ರಿ, ಸ್ವಂತ ವಾಕ್ಯದಲ್ಲಿ ಬಳಸಿರಿ ಅಂತ ಬರ್ರಿ. ಮೊದಲನೇ ಪ್ರಶ್ನೆ ನೋಡಿ, ಸ್ವಾತಂತ್ರ್ಯ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು ಅಂತಕ್ಕಂಥದ್ದು ನೋಡಿ. ಇಲ್ಲಿ ಈ ಒಂದು ಪದವನ್ನ ಇಲ್ಲಿ ಬಳಸಿದ್ದೀನಿ, ಇಲ್ಲಿ ವಾಕ್ಯದಲ್ಲಿ ಬಳಸಿದ್ದೀನಿ. ಓಕೆ. ಆ ನಂತರ ಬದುಕು ಅಂತಕ್ಕಂಥದ್ದು, ಸತ್ಯವೇ ಉತ್ತಮ ಬದುಕಿನ ದಾರಿ ಅಂತಕ್ಕಂಥದ್ದು, ಈ ಬದುಕು ಅಂತಕ್ಕಂಥದ್ದು ಇಲ್ಲಿ ಬಳಸ್ತಾ ಹೋಗಿದ್ದೀನಿ. ಓಕೆ. ಆ ನಂತರ ಮೂರನೇದು ಸಂಭ್ರಮ, ಹಬ್ಬವನ್ನು ಎಲ್ಲರೂ ಸಂಭ್ರಮದಿಂದ ಆಚರಿಸಿದರು ಅಂತಕ್ಕಂಥದ್ದು. ಓಕೆ. ಇಲ್ಲಿ ನೋಡಿ, ಈ ಸಂಭ್ರಮ ಅಂತಕ್ಕಂಥದ್ದು ಇಲ್ಲಿ ಬಳಸಿದ್ದೀನಿ. ನಾಲ್ಕನೇದು ಕುಟುಕು ಅಂದ್ರಿನ ಚೇಳು ಕುಟುಕುವುದರ ಮೂಲಕ ವಿಷವನ್ನು ಬಿಡುತ್ತದೆ ಅಂತಕ್ಕಂಥದ್ದು, ಈ ಕುಟುಕು ಅಂತಕ್ಕಂಥದ್ದು ಇಲ್ಲಿ ಬಳಸಿದ್ದೀನಿ. ಓಕೆನಾ? ಈ ರೀತಿ ಸ್ವಂತ ವಾಕ್ಯ ನೀವು ಬಳಸ್ತಾ ಹೋಗಿ, ಅಥವಾ ಇವ್ಯಾದ್ರೂ ಬರಿತಾ ಹೋಗಿ, ಅಥವಾ ನೀವು ಸ್ವಂತ ವಾಕ್ಯ ಬರಿತಾ ಹೋಗ್ಬೋದು. ಓಕೆನಾ? ಮುಂದಿನ ನೋಡ್ತೋಣ ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಇದು ಆ ಅಂತಕ್ಕಂಥದ್ದಾಯ್ತು. ಇದಾದ ನಂತರ ಏನ್ ನೋಡ್ತೋಣವಾ? ಎಸ್. ಇಲ್ಲಿ ನೋಡಿ ಮಕ್ಕಳೇ, ಈ ಕೊಟ್ಟಿದ್ದಾರೆ. ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಚಿಕ್ಕದಾಗಿ ನಿಮಗೆ ಉತ್ತರಿಸ್ತಾ ಹೋಗ್ತಾನೆ, ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದು, ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಧನದ ನಂತರ ದಲಿತರು ಮತ್ತು ಶೋಷಿತರ ಬದುಕು ಮತ್ತೆ ಕಷ್ಟವಾಯಿತು. ಅವರಿಗೆ ನ್ಯಾಯಕ್ಕಾಗಿ ಹೋರಾಡುವ ನಾಯಕರು ಕಡಿಮೆಯಾದರು. ಸ್ವಾತಂತ್ರ್ಯ ಬಂದರೂ ಶೋಷಣೆ ಮತ್ತು ಅನ್ಯಾಯ ಸಂಪೂರ್ಣವಾಗಿ ನಿಲ್ಲಲಿಲ್ಲ. ಬಡವರ ಜೀವನ ಅನೇಕ ತೊಂದರೆಗಳಿಂದ ಕೂಡಿದೆ. ಆದರೆ ಅನ್ಯಾಯವನ್ನು ಸದಾ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂಬೇಡ್ಕರ್ ಅವರು ನೀಡಿದ ಹಕ್ಕುಗಳನ್ನು ಬಳಸಿಕೊಂಡು ಎಲ್ಲರೂ ಜಾಗೃತರಾಗಿ ಬದುಕಬೇಕು ಎಂಬುದು ಈ ಪದ್ಯದ ಆಶಯವಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಮುಂದಿನ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಅಂತರಲ್ಲಿ ಈ ಇದೆ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂತಿದೆ. ಓಕೆನಾ? ಇಲ್ಲಿ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ? ನೀ ಹೋದ ಅಂತಿದೆ. ಇಲ್ಲಿಂದ ಇಲ್ಲಿಗೆ ಅಂದ್ರಿನ ಬರಲಿಲ್ಲ ಒಬ್ಬ ಅಂತಕ್ಕಂಥದ್ದು. ಇದೆಲ್ಲಿ ನೋಡ್ತೋಣ. ಪದ್ಯ ಭಾಗ ತೆಗೀರಿ, ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಪದ್ಯ ಭಾಗದಲ್ಲಿ ಮೊದಲನೇದು ಇಲ್ಲಿಂದ ನೀ ಹೋದ ಮರುದಿನ, ಇಲ್ಲಿಂದ ಇಲ್ಲಿ ಬರಲಿಲ್ಲ ಒಬ್ಬ ಅಂತಕ್ಕಂಥ ಈ ಪದ್ಯ ಭಾಗವನ್ನು ಮೊದಲೇ ಪೂರ್ಣಗೊಳಿಸ್ಬೇಕಾಗುತ್ತೆ. ಕಂಠಸ್ಥನು ಹಾಕಿ. ಓಕೆನಾ? ಕೈ ಕಾಲು ಅಂತಿದೆಯಾ, ಅಲ್ಲಿಂದ ಹಾರಾಟ ಸಾವು ಅಂತಕ್ಕಂಥದ್ದು. ಇದೇ ಪದ್ಯ ಭಾಗದ ಮೂರೊಂದು ಪ್ಯಾರ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ ಕೆಳಗಡೆ? ಎಸ್. ಕೈ ಕಾಲು ಕಿವಿ ಮೂಗು, ಇಲ್ಲಿಂದ ಹಾರಾಟ ಸಾವು ಅಂತಕ್ಕಂಥದ್ದು. ಇಲ್ಲಿಯವರೆಗೆ ಏನ್ ಮಾಡೋಗುತ್ತೆ, ನೀವು ಪದ್ಯವನ್ನಲ್ಲಿ ಪೂರ್ಣಗೊಳಿಸ್ಬೇಕಾಗತ್ತೆ. ಓಕೆನಾ? ರೈಟ್. ಹಾಗಾದ್ರೆ ಇಲ್ಲಿ ವ್ಯಾಕರಣ ಮಾಹಿತಿ, ಲೇಖನ ಚಿಹ್ನೆಗಳ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡಕ್ಕೆ ಆ ಎಲ್ಲ ವಿಡಿಯೋ ನೋಡ್ಬೋದು. ರೈಟ್. ಹಾಗಾದ್ರೆ ಈ ಎಲ್ಲ ಪದ್ಯ ಭಾಗ ಅಂತಕ್ಕ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮಗೆ ಯಾವ ರೀತಿಯ ಒಂದು ಅಭ್ಯಾಸ ಬೇಕು, ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕು, ಪದ್ಯದ ಅಭ್ಯಾಸ ಬೇಕಂತ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ವಿಷಯ ಕುರಿತಾಗಿ ನಾನು ಚಿಕ್ಕದಾಗಿ ನಿಮಗೆ ಅರ್ಥವಾಗುವಂತ ಹೇಳಂಗೆ ನಾನು ಪ್ರಯತ್ನ ಬರ್ತೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ, ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.